that body and blood of Jesus, and then came Satan, entered into him. Today, the Lord is saying to you, when you come to receive the body and blood of Jesus, are you coming in a worthy manner? And if you are coming in sin, you are coming in an unworthy manner, and you are receiving the body and blood of Jesus, you are calling a condemnation, a penalty on your own life. Because when you have negative thoughts and you receive Jesus' body, the Bible says Satan entered into Judas when he had negative thoughts in his mind. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಆ ರೊಟ್ಟಿನ ತೆಗೆದುಕೊಂಡು ಇದು ನನ್ನ ಪೂಜ್ಯ ಶರೀರ ಎಂಬುದಾಗಿ ಹೇಳಿ ಅದನ್ನು ಮುರಿದು ಇಡೀ ತಮ್ಮ ಸುತ್ತಲಿದ್ದಂತಹ ಆ ಶಿಷ್ಯರಿಗೆ ಆ ಕ್ಷಣದಲ್ಲಿ ಕೊಟ್ಟರು. ಎಲ್ಲರೂ ಅದನ್ನು ಸ್ವೀಕರಿಸಿದರು. ಆದರೆ ಯೂದನು ಅದನ್ನು ಸ್ವೀಕರಿಸಿದ ತಡ, ಯೂದನಲ್ಲಿ ಇದ್ದಂತಹ ಆ ಒಂದು ನಕಾರಾತ್ಮಕವಾದ ಕೆಟ್ಟ ಒಂದು ಆಲೋಚನೆ ಯೇಸುವಿನ ಆ ಪೂಜ್ಯ ಶರೀರ ಅವನ ನಾಲಿಗೆಯನ್ನ ಸ್ಪರ್ಶಿಸಿದ ಕೂಡಲೇ ಅದೇ ಕ್ಷಣದಲ್ಲಿ ಸಾಯ್ತಾನನು ಹೊಳಹೊಕ್ಕನು ಎಂಬುದಾಗಿ. ಅದೇ ರೀತಿ ನಾವು ಕೂಡ ಯಾವ ರೀತಿ ಯೇಸುವಿನ ಪೂಜ್ಯ ಶರೀರವನ್ನ ಪೂಜ್ಯ ರಕ್ತವನ್ನ ಕುಡಿತಾ ಇದ್ದೇವೆ, ಭುಜಿಸ್ತಾ ಇದ್ದೇವೆ. ಏಕೆಂದರೆ ಅಯೋಗ್ಯವಾಗಿ ನಾನು ಯೇಸುವಿನ ಪೂಜ್ಯ ಶರೀರವನ್ನ ರಕ್ತವನ್ನ ಕುಡಿಯುವಾಗ ಇದು ಅದೇ ಕ್ಷಣದಲ್ಲಿ ನಾವು ದಂಡನ ತೀರ್ಪಿಗೆ ಒಳಗಾಗುತ್ತವೆ. ಅಷ್ಟು ಮಾತ್ರವಲ್ಲ, ಇದು ನಮಗೆ ಬೇಕಾದಂಥ ಅನೇಕ ವಿಧವಾದಂತಹ ಇದು ನಮಗೆ ದೇವರ ವಾಕ್ಯ ವಿರೋಧವಾದಂತಹ ಅನಾರೋಗ್ಯಗಳನ್ನು, ಅದು ಮಾತ್ರವಲ್ಲ ಮರಣವನ್ನು ಕೂಡ ನಾವು ಪಡೆದುಕೊಳ್ತೇವೆ ಎಂಬುದಾಗಿ. The Bible says in the book of Corinthians, many people have fallen into sickness, many have even died because they have received the body and blood of Christ in an unworthy manner. ಈಗ ಇಲ್ಲಿ ನಾವು ಕೊರಿಂಥರಿಗೆ ಬರೆದ ಪತ್ರದಲ್ಲಿ ನೋಡ್ತೇವೆ, ಅನೇಕ ಮಕ್ಕಳು ಅಸ್ವಸ್ಥರಾಗಿದ್ದಾರೆ, ಅನೇಕ ಮಕ್ಕಳು ಇದು ಆರೋಗ್ಯವನ್ನು ಕಳೆದುಕೊಂಡ ವ್ಯಕ್ತಿಗಳಾಗಿದ್ದಾರೆ, ಅನೇಕ ಮಕ್ಕಳು ಸಾವಿಗೆ ಕೂಡ ತುತ್ತಾಗಿದ್ದಾರೆ. ಏಕೆಂದರೆ ಯೇಸುವಿನ ಪೂಜ್ಯ ಶರೀರವನ್ನ ಮತ್ತು ರಕ್ತವನ್ನ ಅಯೋಗ್ಯವಾಗಿ ಭುಜಿಸಿದ್ದರಿಂದ, ಅಯೋಗ್ಯವಾಗಿ ಕುಡಿದಿದ್ದರಿಂದ ಎಂಬುದಾಗಿ. Talk to Jesus and tell him, Lord, please forgive me for the times I have received you in sin in my heart. But today I want to receive you afresh, O Lord. Cleanse me from all my sin. ಈಗ ಯೇಸುವಿನಲ್ಲಿ ನಾವು ಹೇಳೋಣ, ಪ್ರಿಯರೇ, ಪ್ರಭು ಯೇಸುವೇ, ನಾನು ಅಯೋಗ್ಯವಾಗಿ ಅನೇಕ ಸಂದರ್ಭಗಳಲ್ಲಿ ಇದು ನಿಮ್ಮ ಪೂಜ್ಯ ಶರೀರವನ್ನು ರಕ್ತವನ್ನು ಭುಜಿಸಿದ್ದೇನೆ, ಸ್ವೀಕರಿಸಿದ್ದೇನೆ. ಅದರ ನಿಮಿತ್ತವಾಗಿ ನಾನು ಈಗ ನಿಮ್ಮಲ್ಲಿ ಕ್ಷಮೆಯಾಚಿಸಿದ್ದೇನೆ ದೇವ. ಆದರೆ ಇಂದು ನಾವು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆ ದೇವ, ನಾನು ಯಾವ ಕಾರಣಕ್ಕೂ ಇನ್ನು ಮುಂದೆ ಅಯೋಗ್ಯವಾಗಿ ಪಾಪದಿಂದ, ಯಾವುದೇ ವಿಧವಾದಂತಹ ಆ ಕಲ್ಮಶದಿಂದ ನಾನು ಯಾವ ಕಾರಣ ನಿಮ್ಮ ಶರೀರ ಭುಜಿಸುವುದಿಲ್ಲ, ಬದಲಾಗಿ ಇದು ನಿಮ್ಮ ವಾಕ್ಯದಿಂದ ನೆಲೆಗೊಂಡು ನಿಮ್ಮ ಶರೀರವನ್ನು ನಾನು ಭುಜಿಸ್ತೇನೆ ಎಂಬುದಾಗಿ. The Bible says when they ate of the flesh of Jesus, of the lamb, they were all healed. Not one of them was sick. In the same way, when you eat the body and blood of Christ, you experience the same power inside of you. ಇಲ್ಲಿ ದೇವರ ವಾಕ್ಯ ಅಳವಡಿಕೆಯನ್ನು ನೋಡ್ತೇವೆ. ಯಾರ್ಯಾರು ಆ ಪಾಸ್ಕ ಕುರಿಮರಿಯ ಆ ಶರೀರವನ್ನ ಮಾಂಸವನ್ನ ಭುಜಿಸಿದರೋ ಅದೇ ಕ್ಷಣದಲ್ಲಿ ಅವರಲ್ಲಿ ಯಾವುದೇ ವಿಧವಂತಹ ರೋಗಗಳಿರಲಿಲ್ಲ. ಅಷ್ಟು ಮಾತ್ರವಲ್ಲ, ಇದು ಅವರಿಗೆ ಯಾವುದೇ ವಿಧವಂತಹ ಬಲಹೀನತೆಗಳು ಸಹ ಇರಲಿಲ್ಲ ಎಂಬುದಾಗಿ. ಅದೇ ರೀತಿ ಈ ಪೂಜ್ಯ ಆ ಯೇಸುವಿನ ಶರೀರವನ್ನ ನಾವು ಭುಜಿಸುವಾಗ, ಆ ಪೂಜ್ಯ ರಕ್ತವನ್ನ ನಾವು ಇದು ಸ್ವೀಕರಿಸುವಾಗ ನಮ್ಮಲ್ಲಿ ಯಾವುದೇ ವಿಧವಾದಂತಹ ಇದು ಅನಾರೋಗ್ಯಗಳು, ಅಸ್ವಸ್ಥಗಳು ಇರಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. Jesus said, I am the bread of life. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನೇ ಜೀವಂತ ರೊಟ್ಟಿ ಎಂಬುದಾಗಿ. Jesus said in the Gospel of John, just as Moses lifted up the bronze serpent, and everyone who looked at the bronze serpent, the poison was taken out of them and they received new life. ಇದು ಯೋಹಾನ ಶುಭ ಸಂದೇಶದಲ್ಲಿ ನೋಡ್ತೇವೆ, ಮೋಶೆಯು ಆ ಮರಳುಗಾಡಿನಲ್ಲಿ ಕಂಬದ ಮೇಲೆ ಒಂದು ಸರ್ಪವಾದ ತಲೆಯನ್ನು ಜಜ್ಜಿ ಆ ಕಂಚಿನ ಸರ್ಪವನ್ನ ಅದರ ಮೇಲೆ ನೇತಾಕಿರುವುದನ್ನು ನೋಡ್ತೇವೆ.
ಅದನ್ನೆಲ್ಲ ಯಾರೆಲ್ಲ ಆ ವಿಶ್ವಾಸದ ಕಣ್ಣುಗಳಿಂದ ತಲೆ ಎತ್ತಿ ನೋಡಿದರೋ ಅದೇ ಕ್ಷಣದಲ್ಲಿ ಅವರ ಶರೀರದಲ್ಲಿದ್ದಂಥ ಎಲ್ಲ ವಿಷವು ಹೊರಗೆ ಬಂದು ಅವರು ಜೀವದಿಂದ ಬದುಕಿಕೊಂಡ್ರು ಎಂಬುದಾಗಿ. ಅದೇ ರೀತಿ ಈಗ ನಾವು ನೋಡೋಣ ಇದು ಪ್ರಭು ಯೇಸುವನ್ನ. In the same way, when you look at the Blessed Sacrament and you look at the bread of life, Jesus Christ of Nazareth, and when this Blessed Sacrament is lifted up, just as it happened in the book of Numbers, the poison from the bronze serpent, the poison from the people was transferred into the bronze serpent. In the same way, every kind of sickness and disease is cast out of your body. ಈಗ ಇಲ್ಲಿ ನಾವು ನೋಡ್ತೇವೆ ಸಂಖ್ಯಾಕಾಂಡದಲ್ಲಿ, ಅಲ್ಲಿ ಧ್ವಜಸ್ತಂಭದ ಮೇಲೆ ಇದ್ದಂತಹ ಕಂಚಿನ ಸರ್ಪವನ್ನ, ತಲೆ ಜಜ್ಜಲ್ಪಟ್ಟಂತಹ ಕಂಚಿನ ಸರ್ಪವನ್ನ ಇದು ಇಸ್ರೇಲ್ ಮಕ್ಕಳು ಯಾವಾಗ ಕಣ್ಣೆತ್ತಿ ವಿಶ್ವಾಸದೊಂದಿಗೆ ನೋಡಿದರೋ ಅದೇ ಕ್ಷಣದಲ್ಲಿ ಅವರ ಶರೀರದಲ್ಲಿದ್ದಂತಹ ಆ ಹಾವಿನ ವಿಷ, ಸರ್ಪದ ವಿಷ ಸಂಪೂರ್ಣವಾಗಿ ಹೊರಬಂದು ಅವರು ಸಂಪೂರ್ಣವಾಗಿ ಸ್ವಸ್ಥತೆಯನ್ನ, ಆರೋಗ್ಯನ ಪಡೆದುಕೊಂಡ್ರು. ಅದೇ ರೀತಿ ಈಗ ಪರಮ ಪ್ರಸಾದದಲ್ಲಿರುವಂತಹ ಪ್ರಭು ಯೇಸುವಿನ ಪೂಜ್ಯ ಶರೀರವನ್ನ ಇದು ಮೇಲೆತ್ತುವಂತಹ ಆ ಸಂದರ್ಭದಲ್ಲಿ ನಾವು ಸಹ ವಿಶ್ವಾಸದ ಕಣ್ಣುಗಳೊಂದಿಗೆ ಅದನ್ನು ನಾವು ಸ್ವೀಕಾರ ಮಾಡುವಾಗ, ವಿಶ್ವಾಸದ ಕಣ್ಣುಗಳೊಂದಿಗೆ ಅದನ್ನು ತಲೆ ಎತ್ತಿ ನಾವು ನೋಡುವಾಗ ಇದೇ ಸಂಖ್ಯಾಕಾಂಡದಲ್ಲಾದಂಥ ಅದೇ ಅನುಭವ ನಮ್ಮ ಶರೀರದಿಂದ ಅನೇಕ ರೋಗಗಳು ಬಿಡುಗಡೆ ಆಗುವಂಥ ನಿಮಿಷವಾಗಿರ್ತದೆ. ನಮ್ಮ ಶರೀರದಿಂದ ಅನೇಕ ವಿಧವಾದ ಸ್ವಸ್ಥತೆಗಳು ಸಂಪೂರ್ಣವಾಗಿ ಲಭಿಸುವಂಥ ನಿಮಿಷವಾಗಿರ್ತದೆ. Look at Jesus in the Blessed Sacrament. As you see, the power is flowing into your body. ಈಗ ಪರಮ ಪ್ರಸಾದದ ರೂಪದಲ್ಲಿ ಇರುವಂತಹ ಪ್ರಭು ಯೇಸುವನ್ನ, ಪರಮ ಪ್ರಸಾದದಲ್ಲಿರುವಂತಹ ಪ್ರಭು ಯೇಸುವನ್ನ ಈಗ ನಾವು ವಿಶ್ವಾಸದ ಕಣ್ಣುಗಳಿಗೆ ತಲೆ ಎತ್ತಿ ನಾವು ನೋಡುವಾಗ ಇದು ಅದೇ ದೇವರ ಶಕ್ತಿ ನಮ್ಮಲ್ಲಿ ಪ್ರವೇಶವಾಗುವಂಥ ನಿಮಿಷವಾಗಿದೆ. 12 years back, when I had lost my memory, I was called to come to the celebration of Eucharistic Mass. And as I came there for 9 days, the poison from my mind was gone and the Lord had healed me completely. 12 ವರ್ಷಗಳ ಹಿಂದೆ ಈ ನಮ್ಮ ಸಹೋದರರು ತಮ್ಮ ಎಲ್ಲ ಜ್ಞಾಪಕ ಶಕ್ತಿಯನ್ನು ಕಳೆದುಕೊಂಡು ಸಂಪೂರ್ಣ ಏನೂ ಇಲ್ಲದಂಥ ವ್ಯಕ್ತಿಯಾಗಿದ್ದಂಥ ಆ ನಿಮಿಷದಲ್ಲಿ ಇವರು ಪರಮ ಪ್ರಸಾದದ ಆರಾಧನೆಗಾಗಿ ಪ್ರತಿದಿನವೂ 9 ದಿನಗಳ ತನಕ ಆರಾಧನೆಯ ಆ ಒಂದು ಕಾರ್ಯಕ್ಕಾಗಿ, ಪರಮ ಪೂಜ್ಯ ಆರಾಧನೆಯ ಕಾರ್ಯಕ್ಕಾಗಿ ಹೋಗ್ತಾ ಇದ್ರು. ಅಲ್ಲಿ ಆ ಪರಮ ಪ್ರಸಾದದಲ್ಲಿರುವಂಥ ಪ್ರಭು ಯೇಸುವಿನ ಕಣ್ಣೆತ್ತಿ ನೋಡುತ್ತಿರುವಂತಹ ಸಂದರ್ಭದಲ್ಲಿ ಆ ಪೂಜ್ಯ ಶರೀರದಿಂದ ಒಂದು ಶಕ್ತಿಯು ಇವರನ್ನು ಆವರಿಸಿ ಇವರ ಮನಸ್ಸಿನಲ್ಲಿರುವಂತಹ ಎಲ್ಲ ವಿಧವಾದಂತಹ ಬಂಧನಗಳಿಂದ, ಎಲ್ಲ ವಿಧವಾದ ಭಯದಿಂದ ಬಿಡುಗಡೆಯನ್ನು ಮಾಡಿತು. The same Jesus that healed me wants to heal you. ಅಂದು ಇವರನ್ನ ಗುಣಪಡಿಸಿದ ಅದೇ ಯೇಸು ಈಗ ನಿಮ್ಮೊಬ್ಬೊಬ್ಬರನ್ನು ಸಹ ಸಂಪೂರ್ಣವಾಗಿ ಸ್ವಸ್ಥತೆ ನೀಡಲು ಇಷ್ಟಪಡ್ತಾ ಇದ್ದಾರೆ. He came to give us life. ಅವರು ಬಂದಿದ್ದು ನಮಗೆ ಯಥೇಚ್ಛವಾದಂಥ ಜೀವ ನೀಡುವುದಕ್ಕಾಗಿ. As you keep looking at him, the power flows into your system and everything begins to change. ಈಗ ನೀವು ಅವರನ್ನೇ ನೀವು ಕಣ್ತೆಗೆದು ನೋಡುವಂಥ ನಿಮಿಷದಲ್ಲಿ ಅವರ ಪೂಜ್ಯ ಶರೀರದ ಶಕ್ತಿಯು ನಿಮ್ಮನ್ನು ಆವರಿಸಿಕೊಂಡು ನಿಮಗಿರುವಂಥ ಎಲ್ಲ ವಿಧವಾದಂತಹ ಆ ಕಾರ್ಯಗಳಿಂದ ಸಂಪೂರ್ಣವಾಗಿ ಬದಲಾವಣೆ ಮಾಡುವಂಥ ನಿಮಿಷವಾಗಿದೆ. I remember when I was studying in the seminary, ಇವರಿಗೆ ಇನ್ನೂ ಜ್ಞಾಪಕ ಇದೆ, ಇವರು ಸೆಮಿನರಿಯಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ my principal said this testimony. ಇವರ ಆ ಪ್ರಾಂಶುಪಾಲರು ಈ ಒಂದು ಕಾರ್ಯವನ್ನು ನೋಡಿದರು. He would go to a sick lady every week to give her the Eucharist. ಇವರು ಪ್ರತಿ ವಾರವೂ ಕೂಡ, ಪ್ರತಿ ದಿನವೂ ಕೂಡ ಆ ಬಲಿಪೂಜೆ ಆದಂಥ ತಕ್ಷಣ ಪರಮ ಪೂಜ್ಯ ಶರೀರವನ್ನ, ರಕ್ತವನ್ನ ಒಂದು ಅನಾರೋಗ್ಯದಿಂದ ನರಳುತ್ತಿರುವಂಥ ಒಂದು ಸಹೋದರಿಗೆ ಕೊಡ್ಲಿಕ್ಕೆ ಅವರ ಮನೆಗೆ ಹೋಗ್ತಾ ಇದ್ರು. He would pray with her and pray over her, but she had not got healed. ಆ ಸಹೋದರಿ ಸಂಪೂರ್ಣವಾಗಿ ಆ ಪೂಜ್ಯ ಶರೀರವನ್ನ, ಪೂಜ್ಯ ರಕ್ತವನ್ನ ಪ್ರತಿದಿನ ಬುಧಿಸ್ತಿದ್ರು ಕೂಡ ಅವರ ತಲೆ ಮೇಲೆ ಕೈ ಇಟ್ಟು
ಗುರುಗಳು ಆ ಪ್ರಾರ್ಥನೆ ಮಾಡ್ತಾ ಇದ್ರು ಕೂಡ, ಅವರಿಬ್ಬರು ಕೂಡ ಒಟ್ಟಿಗೆ ಪ್ರಾರ್ಥನೆ ಮಾಡಿದ್ರು ಕೂಡ ಅವರು ಯಾವ ಕಾರಣಕ್ಕೂ ಆ ಅನಾರೋಗ್ಯದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. But one day, as he was giving the Holy Communion, he asked her, "What are you receiving?" ಈಗ ಒಂದು ದಿನ ಇವರು ಆ ಪೂಜ್ಯ ಶರೀರವನ್ನ ಕೊಡುವಂತ ಸಂದರ್ಭದಲ್ಲಿ ಅವರು ಕೇಳಿದ್ರು, ಇದು ನೀನು ಯಾವುದನ್ನ ಸ್ವೀಕರಿಸ್ತಿದೆ ಎಂಬುದಾಗಿ. He asked her, "What are you receiving?" ಈಗ ಅವರು ಕೇಳ್ತಾ ಇದ್ದಾರೆ, ನೀನು ಯಾವುದನ್ನ ಈಗ ಸ್ವೀಕರಿಸಿದ್ದಿ? And she said, "A piece of bread." ಆ ಕ್ಷಣದಲ್ಲಿ ಆ ಸಹೋದರಿ ಹೇಳಿದ್ದು, ಇದು ಒಂದು ರೊಟ್ಟಿಯ ತುಂಡನ್ನ ಎಂಬುದಾಗಿ. And my principal said, "This is not just a bread, but this is a bread of life, the body of Christ." ಆಗ ಇವರ ಪ್ರಾಂಶುಪಾಲರು ಹೇಳಿದ್ರು ಅಲ್ಲಿ, ಇದು ಪ್ರಿಯ ಮಗಳೇ, ಇದು ಒಂದು ರೊಟ್ಟಿಯ ಒಂದು ಚಿಕ್ಕ ಪೀಸ್ ಅಲ್ಲ, ಬದಲಾಗಿ ಇದು ಯೇಸುವಿನ ಪೂಜ್ಯ ಶರೀರ, ನಿನಗೆ ಯಥೇಚ್ಛವಾದ ಜೀವನ ಕೊಡುವಂತಹ ಯೇಸುವಿನ ಪೂಜ್ಯ ಶರೀರ ಎಂಬುದಾಗಿ. This woman was on the bed for 5 years. ಈ ಸಹೋದರಿ 5 ವರ್ಷಗಳಿಂದ ಹಾಸಿಗೆ ಹಿಡಿದಂತಹ ರೋಗಿಯಾಗಿದ್ದಾಳೆ. After the priest was gone, she began to think about what he had told her. ಈಗ ಅಲ್ಲಿದ್ದಂಥ ಗುರುಗಳು ಅವರಿಗೆ ಪೂಜ್ಯ ಶರೀರವನ್ನು ಕೊಟ್ಟು ವಾಪಸ್ ಹೋದಂಥ ಸಂದರ್ಭದಲ್ಲಿ ಅವರು ಏನನ್ನ ಹೇಳಿದ್ರೋ ಅದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭಿಸಿದರು. Jesus said, "The one who eats my body and drinks my blood, I dwell in him and he dwells in me." ಯೇಸು ಸ್ವಾಮಿ ಹೇಳಿದ್ದಾರೆ, ಯಾರು ನನ್ನ ಪೂಜ್ಯ ಶರೀರವನ್ನ ಭುಜಿಸುತ್ತಾರೋ, ಯಾರು ನನ್ನ ಪೂಜ್ಯ ರಕ್ತವನ್ನ ಕುಡಿಯುತ್ತಾರೋ, ನಾನು ಅವರಲ್ಲಿಯೂ ಅವನು ನನ್ನಲ್ಲಿಯೂ ನೆಲೆಗೊಂಡಿರ್ತಾನೆ ಎಂಬುದಾಗಿ. This lady began to think on the body of Christ. ಆ ಕ್ಷಣದಲ್ಲಿ ಈ ಸಹೋದರಿ ಯೇಸುವಿನ ಆ ಪೂಜ್ಯ ಶರೀರದ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭಿಸಿದ್ಲು. Next week the priest went to meet her. ಮುಂದಿನ ಆ ದಿನದಲ್ಲಿ ಆ ಗುರುಗಳು ಈ ಸಹೋದರಿಯನ್ನ ಸಂಧಿಸಲು ಹೋದರು. He could not find the woman on the bed. ಆ ಕ್ಷಣದಲ್ಲಿ ಇವರ ಪ್ರಾಂಶುಪಾಲರು ಆ ಬೆಡ್ ಮೇಲೆ ಮಲಗಿರುವಂತಹ ಆ ಮಹಿಳೆಯನ್ನ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. He began to inquire with the other members where this woman had gone and what had happened to her. ಈಗ ಅಲ್ಲಿದ್ದಂಥ ಅವರ ಮನೆಯಲ್ಲಿದ್ದಂತಹ ಆ ವ್ಯಕ್ತಿಗಳಿಗೆ ಕೇಳಿದ್ರು, ಇಲ್ಲಿ ಬೆಡ್ಡಿನ ಮೇಲೆ ಹಾಸಿಗೆ ಮೇಲೆ ಇದ್ದಂತಹ ಆ ಮಗಳು ಎಲ್ಲಿ ಹೋದ್ಲು, ಯಾವ ಕಡೆ ಹೋದ್ಲು ಎಂಬುದಾಗಿ ಕೇಳಿದ್ರು, ಏನಾಯ್ತು ಎಂಬುದಾಗಿ. When he began to inquire about the woman, he found that the woman was in the kitchen doing all her work. The Lord had healed her completely. ಆಗ ಅಲ್ಲಿದ್ದಂತಹ ಆ ವ್ಯಕ್ತಿಗಳು ಹೇಳಿದರು, ಆ ಮಗಳು ಸಂಪೂರ್ಣವಾಗಿ ಈಗ ಗುಣಮುಖಳಾಗಿ ಈಗ ಅಡಿಗೆ ಮನೆಯಲ್ಲಿ ದಿನನಿತ್ಯದ ಕಾರ್ಯಗಳನ್ನು ಮಾಡ್ತಾ ಇದ್ದಾಳೆ, ಏಕೆಂದರೆ ದೇವರು ಆ ಮಗಳನ್ನ ಗುಣಪಡಿಸಿದ್ದಾರೆ. That same Jesus who healed that lady is in the Blessed Sacrament and he wants to heal you. ಆ ಮಗಳನ್ನ ಸಂಪೂರ್ಣವಾಗಿ ಗುಣಪಡಿಸಿದಂಥ ಅದೇ ಯೇಸು ಈಗ ನಮ್ಮ ಮಧ್ಯದಲ್ಲಿ ರೊಟ್ಟಿಯ ರೂಪದಲ್ಲಿ ಪರಮ ಪ್ರಸಾದದ ಆರಾಧನೆಯ ಆ ನಡುವೆ ಆಗಮಿಸಿ ಬಂದಿದ್ದಾರೆ. As you look at him in the Blessed Sacrament, the healing power is flowing into your body. There is a change in your thinking. There is a change in your life. ಈಗ ಯಾವಾಗ ನಾವು ಪರಮ ಪ್ರಸಾದದ ರೂಪದಲ್ಲಿ ಬಂದಿರುವಂಥ ಯೇಸುವನ್ನ ನಾವು ಕಣ್ಣೆತ್ತಿ ನೋಡುತ್ತೇವೋ ಅದೇ ಕ್ಷಣದಲ್ಲಿ ನಿಮ್ಮನ್ನು ಸ್ವಸ್ಥಪಡಿಸುವಂಥ ಶಕ್ತಿ, ನಿಮ್ಮ ಆಲೋಚನೆಗಳ ಬದಲಾಯಿಸುವಂಥ ಶಕ್ತಿ, ನೀವು ಪ್ರತಿಯೊಂದು ಕ್ಷಣದಲ್ಲೂ ಚಿಂತನೆ ಮಾಡಿಕೊಳ್ಳುವಂಥ ಎಲ್ಲ ಚಿಂತನೆಗಳನ್ನು ಬದಲಾಯಿಸಲು ಆ ಪರಮ ಪ್ರಸಾದದಿಂದ ಯೇಸುವಿನ ಶಕ್ತಿ ನಿಮ್ಮ ಶರೀರದಲ್ಲಿ ಅರಿಯುವುದು. Look at Jesus in the Blessed Sacrament. ಈಗ ಪರಮ ಪ್ರಸಾದದಲ್ಲಿರುವಂಥ ಯೇಸುವನ್ನ ನಾವು ನೋಡೋಣ.